ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಟೈಟಲು ತಮ್ಮನೇಳು ನೋಡಾಗಲೇ ಗೊತ್ತಾಗಿರುತ್ತೆ. ನಾವು ಹೋಗ್ತಿರೋದು ಎಲ್ಗಪ್ಪ ಅಂದರೆ ಶಿವಗಂಗೆ ಬೆಟ್ಟಕ್ಕೆ. ಗಾಯ್ಸ್, ಇದು ಬೆಂಗಳೂರಿಂದ ಬಂದು 52 ಕಿಲೋಮೀಟ್ರ್ ಇದೆ. ದಾವಸ್ಪೇಟೆಯಿಂದ ಹಾಗೆ ನೋಡಿದ್ರೆ ನೀವು 13 ಕಿಲೋಮೀಟ್ರ್ ಇದೆ. ಗಾಯ್ಸ್, ಈಗ ನೋಡಿದ್ರಲ್ಲ ಗಣೇಶನ ದೇವಸ್ಥಾನ, ಇದು ಶಿವಗಂಗೆಯಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಇದೆ ಅಷ್ಟೇ. ಗಾಯ್ಸ್, ಈಗ ಗಣೇಶನ ದೇವಸ್ಥಾನ ತುಂಬ ಪವರ್ಫುಲ್ಲು. ನೀವೇನೇ ಅಂದ್ಕೊಂಡು ಕೇಳಿದ್ರು ಹೂವು ಕೊಡುತ್ತೆ ಆಗುತ್ತೆ ಅನ್ನೋಂಗಿದ್ರೆ ನಾನು ಅದಕ್ಕೆ ಫಸ್ಟ್ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ವಾಪಸ್ ಹೋಗ್ತಾಯಿದ್ದೀನಿ. ಶಿವಗಂಗೆ ಹತ್ರ ಇದೆ, ಜಾಸ್ತಿ ದೂರ ಏನಿಲ್ಲ. ಬನ್ನಿ ಹಂಗೆ ಕಲ್ಯಾಣಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದೇ ಕಲ್ಯಾಣಿ. ಫುಲ್ಲು ಮೊದಲೆಲ್ಲ ಗಲೀಜಾಗ್ಬಿಟ್ಟಿತ್ತು, ಈಗ ಕ್ಲೀನ್ ಮಾಡಿಬಿಟ್ಟು ಫುಲ್ ಇದಾಕಿದ್ದಾರೆ. ಸೈಡಲ್ಲೆಲ್ಲ ಕಂಬಿಗಳು ಹಾಕಿದ್ದಾರೆ, ನೋಡ್ಬೋದು. ಮೊದಲು ಫುಲ್ಲು ಗಲೀಜಿತ್ತು ನೀರೆಲ್ಲ, ಈಗ ಚೆನ್ನಾಗಿದೆ. ಬನ್ನಿ ಗಾಯ್ಸ್, ಇನ್ನೇನು ಹೋಗೋಣ ಬೆಟ್ಟದ ಹತ್ರ. ಗಾಯ್ಸ್, ಇನ್ನು ಚಾನಲ್ಗೆ ಯಾರನ್ನ ಹೊಸಬ್ರಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಗಾಯ್ಸ್, ನೋಡ್ತಾ ಇರ್ಬೋದು, ಅಲ್ಲೇ ಹೋಗ್ತಾ ಇದ್ದೀವಿ ಮೇಲೆ ಬೆಟ್ಟ ಹತ್ಕೊಂಡು. ಗಾಯ್ಸ್, ನೋಡ್ತಿರ್ಬೋದು, ಇಲ್ಲಿಂದ ಕೆಳಗಿಂದ ಹತ್ಬೋದು. ಇಲ್ಲಿಂದ ಆದರೆ ಅದಕ್ಕೆ ಕಮ್ಮಿ ಆಗುತ್ತೆ ದೂರ, ಆದರೆ ಇಲ್ಲಿಂದ ಬಿಡೋಲ್ಲ. ಅಲ್ಲಿಂದ ತರ್ತಾ ಇರೋರು ಇಲ್ಲಿ ಐಟಮ್ ಮಾರೋರು, ಬೇರೆ ಯಾರಿಗೂ ಬಿಡೋಲ್ಲ. ಗೈಸ್, ನೋಡ್ತಾ ಇರ್ಬೋದು, ಇಲ್ಲಿಂದ ಮುಂದೆ ಫುಲ್ಲು ಬಂಡೆಯಲ್ಲಿ ಕೊರೆದು ಮೆಟ್ಲು ಮಾಡಿರೋದು. ಇದು ಟೋಟಲ್ ಬಂದು 8 ಕಿಲೋಮೀಟ್ರ್ ಇದೆ. ನಾವು ಬಂದಿರೋದಿನ್ನು 1.5 ಕಿಲೋಮೀಟ್ರನ್ನ ಬಂದಿದ್ದೀವಿ. ಇನ್ನು ಒಳ್ಕಲ್ ತೀರ್ಥಕ್ಕೆ 2 ಕಿಲೋಮೀಟ್ರ್ ಹೋಗಬೇಕು. ಹೇಳಿದ್ನಲ್ಲ ನಾನು, ಸೆಂಟ್ರಲ್ ಅಂಗಡಿ ಇದೆ ಅಂತ. ನೋಡ್ತಾ ಇರ್ಬೋದು, ಅರ್ಧ ಮುಕ್ಕಾಲು ಕಿಲೋಮೀಟ್ರಿಗೆ ಒಂದ್ಸಲ ಅಂಗಡಿ ಸಿಗುತ್ತೆ. ಗೈಸ್, ಬಟ್ ಪ್ರೈಸ್ ಹೆಂಗೆ ಜಾಸ್ತಿ ಅಂದರೆ ಅವರು ಬೆಟ್ಟದಿಂದ ಕೆಳಗಿಂದ ಬೆಟ್ಟದ ಮೇಲೆ ಎತ್ಕೊಂಬಂದು ಮಾರಬೇಕಲ್ಲ, ಹಂಗಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅಷ್ಟೇ. ಹಿಂಗೆ ಕಾಣ್ತದೆ ಸಿಗೋ ಸುಮ್ಮನೆ ಅಷ್ಟೇ ಸಿಗ್ತದ. ಯಾಕನ ಇದು ಹೌದಾ? ಈ ಪಾಪ ಸಾಕಪ್ಪ, ಇಷ್ಟು ಸಿಗ್ತಲ್ಲ ತೀರ್ಥ ಸಾಕು. ಗೈಸ್, ನೋಡ್ತಾ ಇರ್ಬೋದು, ಒಳಕಲ್ ತೀರ್ಥದಿಂದ ಈಚೆ ಬರ್ತಾ ಇದ್ದೀವಿ. ನನಗೂ ನನ್ನ ಫ್ರೆಂಡ್ಗೂ ನೀರು ಸಿಕ್ಕಿದೆ. ವಿಡಿಯೋದಲ್ಲಿ ನೋಡ್ಬೋದು, ಅದರಲ್ಲಿ ಹಿಂದೆ ನೀವು. ನಮ್ಮ ಮುಂದೆ ಹೋದ್ರೆ ಇಬ್ಬರಿಗೂ ನೀರು ಸಿಕ್ಕಿಲ್ಲ, ಆಂಟಿದೀರಿಗೆ. ಗೈಸ್, ಅದ್ರಾಗೆ ನಾವು ಅಂದ್ಕೊಂಡಿದ್ದು ಏನೋ ಆಗಂಗಿದ್ರೆ ಮಾತ್ರ ನೀರು ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ. ಗೈಸ್, ಇದು ಫುಲ್ಲು ಟಾಪು. ಬೆಟ್ಟಕ್ಕೆ ಹೋಗೋಕ್ಕೆ ಒಂದು ಶಾರ್ಟ್ಕಟ್ ಗುಹೆ ಥರ ಇತ್ತು, ಅದೀಗಿಲ್ಲ, ಈಗ ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಏನಂದರೆ, ನೈಟು ಸಂಜೆ 6 ಗಂಟೆ ಮೇಲೆ ಯಾರನ್ನೂ ಮೇಲಕ್ಕೆ ಬಿಡೋಲ್ಲ. ಗೈಸ್, 6 ಗಂಟೆ ಮೇಲೆ ಹೆಂಗೆ ಬಿಡೋಲ್ಲ ಅಂದರೆ, ಟಾಪಲ್ಲಿ ಕರಡಿ ಇರುತ್ತೆ ಅಂತ ಹೇಳ್ತಾರೆ. ಕನ್ಫರ್ಮ್ ನನಗೂ ಗೊತ್ತಿಲ್ಲ. ಗೈಸ್, ನಾನು ಹೆಂಗೆ ಹೇಳ್ತಿದ್ದೀನಿ ಅಂದರೆ, ನಮ್ಮದು ಇಲ್ಲೇ ಸರೌಂಡಿಂಗ್ಸೇ, ಹಂಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿರೋದು. ಹಂಗೆ ಚಿರತೆನೂ ಇದೆ ಅಂತ ಹೇಳ್ತಾರೆ. ಒಂದು ರೀಸೆಂಟಲ್ಲಿ ನ್ಯೂಸ್ ಆಗಿತ್ತು, ನೋಡ್ಬೋದಾಯಿತು ನೀವು. ಒಂದು ಲೇಡಿ ಅಜ್ಜಿನ ತಲೆ ತಿಂದಿತ್ತು ಚಿರತೆ ಅಂತ. ಅದು ಶಿವಗಂಗೆ ಬೆಟ್ಟ ಸೈಡ್, ಹಿಂದೆ ಸೈಡು. ಅಂದರೆ ಬೆಟ್ಟ ಟಾಪಲ್ಲಿಲ್ಲ ಚಿರತೆ, ಹಿಂದೆ ಸೈಡಲ್ಲೊಂದು ಗುಹೆ ಥರ ಇದೆ, ಅಲ್ಲಿದೆ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು, ಶಿವಪಾರ್ವತಿ ದೇವಸ್ಥಾನ ಹತ್ರ ಅಲ್ಲೇ ಬಂದಿದ್ದೀವಿ. ಇನ್ನು ಇಲ್ಲಿಂದ 2 ಕಿಲೋಮೀಟ್ರನೇ ಇದೆ ಅಷ್ಟೇ ಟಾಪು. ಗೈಸ್ ನೋಡ್ತಿರ್ಬೋದು ಮೆಟ್ಲಿದು ಹಾವು ಥರ ಇದೆ ಕ್ರಾಸಲ್ಲಿ,
ಗೈಸ್ ಇದು ಶಿವಗಂಗೆ ಬೆಟ್ಟದಲ್ಲಿ ಯಾವುದೂ ರಿಸ್ಕ್ ಇಲ್ಲ ಹತ್ತೋದು, ಇಲ್ಲೊಂದು ಸ್ವಲ್ಪ ರಿಸ್ಕ್ ಅಷ್ಟೇ. ಚಪ್ಪಲಿ ಹಾಕೋಣ ಅಂದರೆ ಫುಲ್ಲು ಜಾರುತ್ತೆ ಗೈಸ್. ಇದು ಈ ಟೈಮಲ್ಲಿ ಹೆಂಗೋ ಜನ ಸಂಡೇ ಇವತ್ತಾದರೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಅಂದರೆ ಎಲ್ಲ ಹಾಲೇ ಹೋಗ್ಬಿಟ್ಟಿದ್ದಾರೆ, ಮಾರ್ನಿಂಗ್ ಬಂದು ಇಳಿತಾ ಇದ್ದಾರೆ. ಸಂಡೇ ಫುಲ್ಲು ರಶ್ ಇರ್ತಾರೆ. ಹಾಗೆ ಸಂಕ್ರಾಂತಿ ಟೈಮಲ್ಲಿ ಏನಾದರೂ ಬಂದರೆ ಇನ್ನೂ ಫುಲ್ಲು ರಶ್ಶು, ಕಾಲಿಕ್ಕೆ ಆಗೋಲ್ಲ ಗೈಸ್. ಅದಕ್ಕೆ ನಾವು ಸಂಕ್ರಾಂತಿ ಟೈಮಲ್ಲಿ ಗೊತ್ತಿಲ್ಲ, ಇನ್ನು 2 ದಿನ ಆಯ್ತು ಅಷ್ಟೇ ಸಂಕ್ರಾಂತಿ, ಫುಲ್ ರಶ್ ಇರ್ತಾರೆ ಅಂತಲೇ ಇವತ್ತು ಬಂದಿದ್ದು ಗೈಸ್. ನೋಡ್ತಾ ಇರ್ಬೋದು ಟಾಪ್ ಹತ್ರ ರೀಚ್ ಆಗಿದ್ದೀವಿ. ಬಸವಣ್ಣಂದಿದೆ, ಮೆಟ್ಲಿದೆ ಮೇಲೆ, ಬಸವಣ್ಣನ ಹತ್ರ ಹೋಗ್ಬೋದು. ಹತ್ತುತ್ತಾ ಇರೋದು ನೋಡ್ತಿರ್ಬೋದು. ನೀನು ಸ್ವಲ್ಪ ಇದೆ ಅಷ್ಟೇ ಟಾಪು ನೋಡ್ಬೋದು. ಇಲ್ಲೇ ನೋಡ್ರಿ ಟಾಪ್ ಇಷ್ಟೇ, ನಾವು ಸ್ವಲ್ಪ ಹೋಗ್ಬೇಕು ಅಷ್ಟೇ ಟಾಪ್ಗೆ.